सीएम येडियुरप्पा देंगे स्थिर सरकार, शोभा करंदलाजे। बीजापुर पहुंची बीजेपी सांसद शोभा करंदलाजे ने पत्रकारों से बात करते हुए कहा, साझा सरकार के कामों से तंग आकर उपचुनाव में जनता बीजेपी को भारी बहुमत से जिताएगी, जिसके चलते राज्य में येडियुरप्पा के नेतृत्व में एक स्थिर सरकार बनेगी जो लोगों के हितों के लिए काम करेगी, कहा बीजेपी सांसद शोभा करंदलाजे ने। ಚುನಾವಣೆ ನಡೆದಾಗ ಕರ್ನಾಟಕ ರಾಜ್ಯದ ಜನರ ಆಸೆ ಇತ್ತು, ಯಡಿಯೂರಪ್ಪನವರು ಮತ್ತೊಂದು ಸರಿ ಮುಖ್ಯಮಂತ್ರಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು. ಆದರೆ 104 ಬಂದು ನಾವು ಅಲ್ಲಿಗೆ ನಿಂತ್ಕೊಂಡ್ವಿ. 2008ರಲ್ಲಿ 110ಕ್ಕೆ ಬಂದು ನಿಂತಿದ್ವಿ. 8-9 ತಲೆಗಳ ಸಂಖ್ಯೆಯ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಆಗಲಿಲ್ಲ. ಕರ್ನಾಟಕ ರಾಜ್ಯದ ವಿಧಾನಸಭೆಯ ಚುನಾವಣೆಯಲ್ಲಿ ಯಾರು 3ನೇ ಜಾಗಕ್ಕೆ ಹೋಗಿದ್ರು ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ್ರು. ಅವರ ಮೇಲಿನ ಪ್ರಯೋಗ ಕೂಡ ಮೊದಲನೇದಲ್ಲ. 2004ರಲ್ಲಿ ಚುನಾವಣೆ ನಡೆದಾಗ ಅವರು 3ನೇ ಜಾಗಕ್ಕೆ ಹೋಗಿದ್ರು. ಸರ್ಕಾರದ ಭಾಗವಾದರು ಅವರು. 2006ರಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟು ಭಾರತೀಯ ಜನತಾ ಪಾರ್ಟಿಯ ಕೈ ಹಿಡಿದ್ರು. ಅತ್ಯಂತ ಹೆಚ್ಚು ಸೀಟುಗಳಿದ್ದಂಥ ನಾವು ಕಡಿಮೆ ಸೀಟ್ ಗೆದ್ದಂಥ ಅವರನ್ನು ಮುಖ್ಯಮಂತ್ರಿ ಮಾಡಿದ್ವಿ. 2020 ಆಟ ಆಡೋಣ ಅಂತ ಹೇಳಿ ಅವರದು 20 ತಿಂಗಳಾದ ತಕ್ಷಣ ಮತ್ತೆ ಯಡಿಯೂರಪ್ಪನವರಿಗೆ ಕೈ ಕೊಟ್ಟರು. ಇದರ ಪರಿಣಾಮವಾಗಿ 2008ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬಂತು. 2013ರ ಚುನಾವಣೆಯಲ್ಲಿ ನಮ್ಮದೇ ಆದಂಥ ಕೆಲವು ಲೋಪಗಳ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಜಾತಿಯನ್ನು ಒಡೆದ್ರು, ಧರ್ಮವನ್ನು ಒಡೆದ್ರು. ಶಾಲಾ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಜಾತಿಯ ವಿಷಬೀಜವನ್ನು ಬಿತ್ತಿದ್ರು. ಯಾರಿಗೂ ಬೇಡವಾದಂಥ ಟಿಪ್ಪು ಜಯಂತಿಯನ್ನು ಮಾಡಿ ಧರ್ಮದ ಮಧ್ಯೆ ಸಂಘರ್ಷವನ್ನು ತಂದಿಕ್ಕಿದ್ರು. ಇದೆಲ್ಲದರ ಹಿಂದಿದ್ದಂಥ ಉದ್ದೇಶ ಸಿದ್ದರಾಮಯ್ಯನವರು ಮತ್ತೆ ನಾನು ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ. ಆದರೆ ಕರ್ನಾಟಕ ರಾಜ್ಯದ ಜನ ಮತದಾರರು ಬುದ್ಧಿವಂತರು, ಅವರನ್ನು ಮನೆ ಕಳಿಸಿದರು. ಸಹಜವಾಗಿ ವಿರೋಧ ಪಕ್ಷದಲ್ಲಿ ಅವರು ಕೂತ್ಕೋಬೇಕಾಗಿತ್ತು. ಆದರೆ ಮತ್ತೆ 3ನೇ ಜಾಗಕ್ಕೆ ಬಂದಂಥ JDS ಅನ್ನು ಮುಖ್ಯಮಂತ್ರಿ ಮಾಡಿ ಸರ್ಕಾರವನ್ನು ನಡೆಸಿದರು. 14 ತಿಂಗಳ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಜನವಿರೋಧಿ ಅನ್ನುವಂಥದ್ದು ಸಾಬೀತಾಯಿತು. ಕೇವಲ ಕುಟುಂಬ ರಾಜಕಾರಣಕ್ಕೆ, ಕುಟುಂಬಕ್ಕೆ ಮಾತ್ರ ಆ ಸರ್ಕಾರ ಸೀಮಿತ ಇದೆ ಅನ್ನುವಂಥ ಆರೋಪ ಬಂತು. ಶಾಸಕರು ಬೇಸತ್ತರು, ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಸಿಡಿದೆದ್ರು. ಕೊನೆಗೆ ಕಾಂಗ್ರೆಸ್ಸು ಮತ್ತು JDSನ ಶಾಸಕರೇ ರಾಜೀನಾಮೆಯನ್ನು ಕೊಟ್ಟು ಸರ್ಕಾರವನ್ನು ಬೀಳಿಸಿದರು. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. 3 ತಿಂಗಳು ಕಳೆದು ಹೋಗಿದೆ. ನಾವು ಆರಂಭದಿಂದಲೇ ಹೇಳಿದ್ವಿ, ಎಲ್ಲಿ ತನಕ ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ಸಲ್ಲಿರ್ತಾರೆ, JDSನ ಶಾಸಕರು JDSಸಲ್ಲಿರ್ತಾರೆ, ಅಲ್ಲಿ ತನಕ ನಾವು ಆ ಶಾಸಕರನ್ನು ಮಾತಾಡಿಸೋದಾಗಲಿ, ಅವರನ್ನು ಮುಟ್ಟೋದಾಗಲಿ ಅಥವಾ ಅವರ ಬಗ್ಗೆ ಚರ್ಚೆ ಮಾಡೋದಾಗಲಿ ಮಾಡಲ್ಲ. ಯಾವಾಗ ಅವರಿರುವ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅವತ್ತು ನಾವು ಮಾತಾಡ್ತೀವಿ, ಭಾರತೀಯ ಜನತಾ ಪಾರ್ಟಿ ಅವರನ್ನು ಮಾತಾಡಿಸುತ್ತೆ ಅನ್ನುವಂಥದ್ದನ್ನು ರಾಜ್ಯಕ್ಕೆ ಹೇಳಿದ್ವಿ. ಅದರಂತೆ ಅವರು ರಾಜೀನಾಮೆಯನ್ನು ಕೊಟ್ಟರು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಫೈಟ್ ಮಾಡಿದರು. ಚುನಾವಣೆ ಘೋಷಣೆ ಆದಂಥ ನಂತರ ಭಾರತೀಯ ಜನತಾ ಪಾರ್ಟಿಗೆ ಯಾರ್ಯಾರು ಬರೋಕ್ಕೆ ಸಿದ್ಧ ಇದ್ದಾರೆ ಅವರೆಲ್ಲರನ್ನು ನಾವು ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಮತ್ತು ಬಂದಂಥ ಇಬ್ಬರನ್ನು ಬಿಟ್ಟು ಉಳಿದಂಥ 13 ಜನಕ್ಕೆ ನಾವು ಟಿಕೆಟನ್ನು ಕೊಟ್ಟಿದ್ದೀವಿ.
ರಾಜೀನಾಮೆ ಕೊಟ್ಟ ಇನ್ನಿಬ್ಬರದ್ದು ಚುನಾವಣೆ ಇನ್ನೂ ಆಗಬೇಕಾಗಿದೆ. ಅವರ ಕೇಸು ಕೂಡ ಬೇರೆ ಬೇರೆ ಕೋರ್ಟ್ಗಳಲ್ಲಿರುವಂಥ ಕಾರಣಕ್ಕಾಗಿ ಅವರ ಚುನಾವಣೆ ಯಾವಾಗ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಈ ಒಂದು ಚುನಾವಣೆ ಯಡಿಯೂರಪ್ಪನವರ ಸರ್ಕಾರಕ್ಕೆ ಬಹುಮತವನ್ನು ಕೊಡುವಂಥ ಚುನಾವಣೆ, ಯಡಿಯೂರಪ್ಪನವರ ಸರ್ಕಾರವನ್ನು ಗಟ್ಟಿ ಮಾಡುವಂಥ ಚುನಾವಣೆ. ಮುಂದಿನ 3.5 ವರ್ಷಗಳ ಕಾಲ ಒಂದು ಸ್ಥಿರ ಸರ್ಕಾರ ಇರಬೇಕು ಅನ್ನುವಂಥ ಅಪೇಕ್ಷೆ ಈ ರಾಜ್ಯದ ಜನರಾಗಿದ್ದಾಗಿತ್ತು. ಅದಕ್ಕಾಗಿ ನಮಗೆ ವಿಶ್ವಾಸ ಇದೆ, ನಾವು ಭಾರತೀಯ ಜನತಾ ಪಾರ್ಟಿ ಸೋಮವಾರ ಮತ ಎಣಿಕೆ ಆದ ಮೇಲೆ ಬಹುಮತವನ್ನು ಪಡೆಯುತ್ತೆ. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ 3.5 ವರ್ಷಗಳ ಕಾಲ ಭದ್ರವಾಗಿರುತ್ತೆ. ಯಾವ ಭರವಸೆಗಳನ್ನು ನಾವು ರಾಜ್ಯದ ಜನಕ್ಕೆ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವಿ, ಆ ಭರವಸೆಗಳನ್ನು ಈಡೇರಿಸುವಂಥ ಒಂದು ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರಕ್ಕೆ ಬರುತ್ತೆ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಕರೆ ಕೊಟ್ಟರು ಕೂಡ ಸಿದ್ದರಾಮಯ್ಯನವರ ಸಭೆಯಲ್ಲಿ ಭಾಗವಹಿಸಿಲ್ಲ. ಈ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಹಲವಾರು ಇಂಡಸ್ಟ್ರಿಗಳು ಕೂಡ ಕುಂಠಿತ ಆದವು, ಬೇರೆ ರಾಜ್ಯದವರು ತೊಗೊಂಡೋದ್ರು. ಈ ಬಾರಿ ಮೊದಲ ಬಾರಿಗೆ 20-25 ವರ್ಷಗಳ ನಂತರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರವನ್ನು ಇಟ್ಕೊಳ್ಳುವಂಥ, ಉಳಿಸ್ಕೊಳ್ಳುವಂಥ ಮತ್ತು ಭದ್ರ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ರಾಜ್ಯದ 15 ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ, ಶಾಂತಿಯುತವಾಗಿ ನಡೆದಿದೆ. ಮತ್ತು ಈ ಎಲ್ಲ ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗಿದೆ. ಯಾರು ಎಕ್ಸಿಟ್ ಪೋಲಲ್ಲಿ ಹೇಳಿದ್ದಾರೆ ಅವರು ಕೂಡ 10, 11, 12 ಹೀಗೆ ಬೇರೆ ಬೇರೆ ಸಂಖ್ಯೆಯನ್ನು ಹೇಳಿದ್ದಾರೆ. ಮತದಾರರು ಕೂಡ ಉತ್ಸಾಹದಿಂದ ಬಂದು ಮತವನ್ನು ಹಾಕಿದ್ದಾರೆ. ನಮಗೆ ವಿಶ್ವಾಸ ಇದೆ, ಸೋಮವಾರ ಸಂಜೆ ಯಡಿಯೂರಪ್ಪನವರ ಸರ್ಕಾರ ಇನ್ನಷ್ಟು ಗಟ್ಟಿಯಾಗುತ್ತೆ, ಇನ್ನಷ್ಟು ಭದ್ರ ಆಗುತ್ತೆ. ರಾಜ್ಯದ ಎಲ್ಲ ಮತದಾರರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ವಿಜಯಪುರದಲ್ಲಿ ನಾವೆಲ್ಲರೂ ಇದ್ದೀವಿ. ವಿಜಯಪುರದ ಏನೇನು ಬೇಡಿಕೆ ಇದೆ, ಈ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಮತ್ತು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಹಿಂದುಳಿದಂಥ ಎಲ್ಲ ತಾಲೂಕುಗಳಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಾಡಲಾಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ನೆರೆ ಬಂತು, ಭೀಕರವಾದಂಥ ಮಳೆ ಬಂತು. ಕೆಲವು ತಾಲೂಕಲ್ಲಿ ಬರಗಾಲ ಇದೆ, ಒಂದು ಕಡೆ ನೆರೆ, ಇನ್ನೊಂದು ಕಡೆ ಬರಗಾಲ. ಇದನ್ನು ಎದುರಿಸುವಂಥ ಶಕ್ತಿ ಇವತ್ತು ಸರ್ಕಾರಕ್ಕೆ ಇದೆ. ಖಂಡಿತವಾಗಿ ಡೆಲ್ಲಿಯ ಸಹಾಯ, ಹಲವಾರು ಅಪಪ್ರಚಾರಗಳು ನಡೀತಾ ಇದೆ. GST ಬಂದ ಮೇಲೆ ಸಹಜವಾಗಿ ನಮ್ಮ ತೆರಿಗೆ ಸಂಗ್ರಹ ನಿಧಾನಗತಿಯಲ್ಲಿ ಆಗುತ್ತೆ ಅಂತ ಹೇಳಿ GSTಯನ್ನು ಆರಂಭ ಮಾಡೋದಕ್ಕೆ ಮೊದಲೇ ತಜ್ಞರ ವರದಿ ಇತ್ತು, ನಮಗೂ ಗೊತ್ತಿತ್ತು, ಕೇಂದ್ರ ಸರ್ಕಾರಕ್ಕೂ ಗೊತ್ತಿತ್ತು. GST ಇಂಪ್ಲಿಮೆಂಟ್ ಆದಮೇಲೆ ಅದರ ನಿಜವಾಗಲೂ ಅದು ಸೆಟಲ್ ಆಗೋಕ್ಕೆ ಸುಮಾರು 3-4 ವರ್ಷಗಳು ಬೇಕು ಅಂಥೇಳಿ, ಆ ರೀತಿಯ ಒಂದು ಕಷ್ಟದ ಕಾಲವನ್ನು ನಾವು ಹಾದು ಹೋಗ್ತಾ ಇದ್ದೀವಿ. GSTಯನ್ನು ಎಲ್ಲರೂ ಒಪ್ಕೋಬೇಕು, GSTಗೆ ಹೊಂದ್ಕೋಬೇಕು. ಹಿಂದೆ ವರ್ಡ್ಸ್ ಬಂದಾಗಲೂ ಅದೇ ರೀತಿ ಇತ್ತು. ಇದಾಗತ್ತಾ ಅಂತ ಜನ ಪ್ರಶ್ನೆ ಕೇಳ್ತಿದ್ರು, ಆದರೆ ಆಯಿತು ಅದು. ಅದಕ್ಕಾಗಿ ಈ ನೀರನ್ನು ರೈತನ ಹೊಲಕ್ಕೆ ತಲುಪಿಸಿದಾಗ ಅದು ಸಾರ್ಥಕತೆ ಆಗುತ್ತೆ. ಈ ಡ್ಯಾಮ್ ಕಟ್ಟಿರೋದಕ್ಕೆ, ಮುಳುಗಡೆ ಆಗಿರೋದು, ತ್ಯಾಗ ಮಾಡಿರೋದಕ್ಕೆ ಎಲ್ಲ ಸಾರ್ಥಕತೆ ಬರಬೇಕು ಅಂದರೆ ನಿಜವಾಗಿ ರೈತನ ಹೊಲಕ್ಕೆ ನೀರು ಹರಿಬೇಕು. ಅದನ್ನು ಮಾಡುವಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲಿದೆ. ಖಂಡಿತವಾಗಿ ಮುಂದಿನ 3.5 ವರ್ಷಗಳ ಅವಧಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಯಾವ್ಯಾವ ನೀರಾವರಿ ಯೋಜನೆ ನೆನೆಗುದಿಗೆ ಬಿದ್ದಿದೆ, ರೈತರ ಹೊಲಕ್ಕೆ ನೀರು ಎಲ್ಲೆಲ್ಲಿ ಕೊಡಬೇಕು. ಇವತ್ತು ಆಂಧ್ರದಲ್ಲಿ ಅದೇ ಆಯೋಗದಲ್ಲಿ ನೀರು ಸಿಕ್ಕಿರೋದು, ಆಂಧ್ರದಿಂದ ಪೂರ್ತಿ ಹರಿದು ನಮ್ಮ ಕೋಲಾರ ತನಕ ಅದು ಬಂದಿದೆ. ಕೋಲಾರದ ಆಚೆ ಭಾಗ ಆಂಧ್ರ ಪ್ರದೇಶದ ಭಾಗ ಸಿಕ್ಕಿದೆ, ಸ್ಥಿರ ಸರ್ಕಾರ ಸಿಕ್ಕಿದೆ. ಇದು ಬಹಳಷ್ಟು ಒಳ್ಳೆಯ ಪರಿಣಾಮವನ್ನು ಬರುವಂಥ ದಿನದಲ್ಲಿ ಮಾಡುತ್ತೆ. ಕೇಂದ್ರ ಮತ್ತು ರಾಜ್ಯ ಒಟ್ಟು ಸೇರಿ ರಾಜ್ಯದ ಅಭಿವೃದ್ಧಿಗೆ ಒಂದು ಹೊಸ ದಿಕ್ಸೂಚಿಯನ್ನು, ಹೊಸ ದಿಕ್ಕನ್ನು ಕೊಡುವಂಥದ್ದನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡ್ತೀವಿ. ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಪಕ್ಷದಲ್ಲಿ ಕೇಂದ್ರ ಮತ್ತು ರಾಜ್ಯ ಸೇರಿ ಅವರ ಬಗ್ಗೆ ನಿರ್ಣಯ ಮಾಡುತ್ತೆ. ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ಭರವಸೆಯನ್ನು ಯಾವ ಶಾಸಕರಿಗೆ ಕೊಟ್ಟಿದ್ದಾರೆ
ಅದು ಗೆದ್ದರೆ ಏನು ಸೋತ್ರೆ ಏನು ಅನ್ನುವಂಥದ್ದು ಚರ್ಚೆ ಆಗಬೇಕು. ನಾವೆಲ್ಲರೂ ಗೆಲ್ಲಬೇಕು ಅನ್ನುವಂಥ ಮೂಡಲ್ಲಿರುವಂಥವ್ರು. ಎಲ್ಲ ಶಾಸಕರು ಯಾರು ಕರ್ಕೊಂಡು ಬಂದಿದ್ದಾರೆ ಅವರನ್ನು ಗೆಲ್ಸೋಕ್ಕೆ ಏನೇನು ಪ್ರಯತ್ನ ಮಾಡಬೇಕು, ಎಷ್ಟು ಶ್ರಮ ಹಾಕಬೇಕು, ಆ ಎಲ್ಲ ಶ್ರಮವನ್ನು ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಹಾಕಿದ್ದೀವಿ. ಅದಕ್ಕಾಗಿ ಯಾವ ಶಾಸಕರಿಗೆ ಅವರಿಗೆ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಗೆದ್ದರೆ ಏನು ಅಂತ ನಿಮಗೂ ಗೊತ್ತಿದೆ. ಗೆದ್ದಿಲ್ಲ ಅಂದರೆ ಏನು ಅನ್ನುವಂಥದ್ದನ್ನು ಕೂಡ ಪಕ್ಷ ತೀರ್ಮಾನ ಮಾಡುತ್ತೆ. ಆ ಎಲ್ಲ ಶಾಸಕರ ಜೊತೆ ನಾವೆಲ್ಲ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಇರುತ್ತೆ. ಖಂಡಿತವಾಗಿ ದೆಹಲಿಯ ನಮ್ಮ ನಾಯಕರು ಮತ್ತು ರಾಜ್ಯದ ನಾಯಕರು ಸೇರಿ ಯಾವ ಶಾಸಕರಿಂದಾಗಿ ನಮ್ಮ ಸರ್ಕಾರ ರಚನೆ ಆಯಿತು, ಯಾವ ಶಾಸಕರು ರಾಜೀನಾಮೆಯನ್ನು ಕೊಟ್ಟರು, ಅವರ ಜೊತೆಗೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಅನ್ನುವಂಥದ್ದನ್ನು ನಾನು ಭಾಳ ವಿಶ್ವಾಸದಿಂದ ಹೇಳಬಲ್ಲೆ ಮತ್ತು ಭಾಳ ಹಕ್ಕಿನಿಂದ ಹೇಳಬಲ್ಲೆ. ಮುಖ್ಯವಾಗಿ ಮನಮೋಹನ್ ಸಿಂಗ್ ಅವರು ಎಷ್ಟು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾನು ಅಂಕಿಅಂಶ ತರಬೇಕಾಗಿತ್ತು. ಆದರೆ ಅವರು 10 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದು 4,000 ಕೋಟಿ ಮಾತ್ರ. 10 ವರ್ಷಗಳ ಅವಧಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. 2 ಟರ್ಮ್ ಸರ್ಕಾರದಲ್ಲಿ NDRF ಮತ್ತು SDRF ಅಲ್ಲಿ ಕೊಟ್ಟಿರೋದು. ನಾವು ಕಳೆದ 6 ವರ್ಷದಲ್ಲಿ 5 ವರ್ಷದಲ್ಲಿ 6 ವರ್ಷ ಅಂದರೆ ಈ ವರ್ಷದ್ದು ನಾನು ಲೆಕ್ಕಕ್ಕೆ ಹಾಕ್ತಾ ಇಲ್ಲ. 6 ವರ್ಷದಲ್ಲಿ ನಾವು ಕೊಟ್ಟಿರುವಂಥದ್ದು 7,000 ಕೋಟಿ. ಅಂದರೆ ನಮಗೆ ಮತ್ತು ಅವರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತು ಒಂದೇ ನಿಮಿಷ, ಅದೇ NDRF SDRF ಅಂದೆ. ಬೆಳೆ ಪರಿಹಾರ ಅಂದರೆ NDRF SDRF ಅಲ್ಲಿ ಬರುತ್ತೆ. ಖಂಡಿತವಾಗಿ ಅದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಏನು ವರದಿಯನ್ನು ಸಲ್ಲಿಸಬೇಕು. ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಬಂದು ಹೋಗಿದ್ದಾರೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿ ಇಲ್ಲಿ ಬಂದು ಹೋಗಿದ್ದಾರೆ. ಅವರು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಮತ್ತು NDRF SDRF ತಂಡಗಳು ಕೂಡ ಅಧಿಕಾರಿಗಳ ಮಟ್ಟದ ತಂಡ, ತಜ್ಞರ ಮಟ್ಟದ ತಂಡ ಕೂಡ ಬಂದು ಹೋಗಿದೆ. ಎಷ್ಟು ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನು ಅಂದಾಜು ಮಾಡಿ ಇವತ್ತು ಕೊಡುವಂಥದ್ದು ಮಾಡುತ್ತೆ. ಮನೆಗಳನ್ನು ಕೊಡುವಂಥದ್ದನ್ನು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನೇ ಮನೆ ಕಟ್ಟುತ್ತೆ ಅದರದ್ದು, ಕೇಂದ್ರ ಸರ್ಕಾರದಿಂದ ಮನೆ ಕಟ್ಟೋದಕ್ಕಾಗಿ ಯಾವ ಬಾಬ್ತಲ್ಲಿ ದುಡ್ಡು ಬರುತ್ತೆ. ಅದು ರಾಜೀವ್ ಗಾಂಧಿ ಹೌಸಿಂಗ್ ನಿಗಮ ಇರ್ಬೋದು ಮತ್ತು ಬೇರೆ ಬೇರೆ ಇದೆ. ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಮೂಲಕ ಏನು ದುಡ್ಡು ಬರುತ್ತೆ ಅದೆಲ್ಲವನ್ನು ಕೂಡ ನಾನು ನೆರೆಯ ಸಂತ್ರಸ್ತಿಗರಿಗೆ 2 ಸರ್ಕಾರಗಳು ಸೇರಿ ಸದುಪಯೋಗ ನಾವು ಮಾಡ್ಕೊತೀವಿ. ನಾನು ಆಗಲೇ ಹೇಳಿದೆ, ಬೆಳೆ ಪರಿಹಾರ ಕೊಡುವಂಥದ್ದು ಸಹಜವಾಗಿ ತಡ ಆಗುತ್ತೆ ಅಂತ. ಒಂದು ಅದರ ಲೆಕ್ಕಾಚಾರ ಹಾಕುವಂಥದ್ದು ತಡ ಆಗುತ್ತೆ. ಎಷ್ಟು ಯಾವ ಗ್ರಾಮದಲ್ಲಿ ಹೋಗಿದೆ, ಯಾವ ರೀತಿಯ ಬೆಳೆ ಹೋಗಿದೆ ಅನ್ನುವಂಥದ್ದು ನಾನು ನಂದೇ ಜಿಲ್ಲೆಯ ಉದಾಹರಣೆ ಕೊಟ್ಟೆ. ಆ ರೀತಿಯೂ ತಡ ಆಗುತ್ತೆ. ಅದಕ್ಕೆ ಕೂಡ ಖಂಡಿತ ಕೊಡುತ್ತೆ. ಮೊದಲ ಕಂತು ಬಂದಿದೆ. ಇದು ಯಾವುದೇ ಲೆಕ್ಕಾಚಾರ ಹಾಕಿ ಕೊಟ್ಟಿರುವ ಕಂತಲ್ಲ. ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಕೇಂದ್ರದ ಗೃಹ ಸಚಿವರು ಹೇಳಿದ್ದಾರೆ, ನಾವು ಎಲ್ಲ ರಾಜ್ಯಗಳಿಗೆ ತಕ್ಷಣದ ಪರಿಹಾರ ಅನ್ನುವಂಥದ್ದನ್ನು ಕೊಟ್ಟಿದ್ದೀವಿ. ಯಾವುದೇ ಲೆಕ್ಕಾಚಾರ ಹಾಕಿ ನಾವು ಪರಿಹಾರವನ್ನು ಕೊಟ್ಟಿಲ್ಲ ಅಂತೇಳಿ. ಅಂದರೆ ಲೆಕ್ಕಾಚಾರ ಹಾಕಿ ಪರಿಹಾರವನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಇನ್ನೂ ಹೆಚ್ಚು ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ನಿಮಗೆ ಮಾಹಿತಿ ಇರುವ ಹಾಗೆ NDRFನ ನಾರ್ಮ್ಸ್ ಬದಲಾವಣೆ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರ ಎಷ್ಟನ್ನು ಖರ್ಚು ಮಾಡುತ್ತೆ ಅದನ್ನು ಕೇಂದ್ರ ಸರ್ಕಾರದಲ್ಲಿ ಕೇಳುವಂಥ ಹಕ್ಕು ನಮಗಿದೆ. ಪ್ಲಾಸ್ಟಿಕ್ ಫ್ರೀಗೆ ಈ ಸರಿ ಪ್ರಧಾನಿಯ ಕರೆ ಕೊಟ್ಟಿದ್ದಾರೆ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। अस्सलाम वालेकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जाम्पल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग।
अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इंप्रूव करें, मीनिंग हमारा इंप्रूव करें। तो जो है ये इंप्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते। तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ। तो अगर आप ये सीख लेते हैं तो इट्स माई चैलेंज, यू कैन स्पीक इंग्लिश ईजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान लें सेंटेंसेस कैसे बना सकते हैं तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट।